Hello students, welcome to my e-learning class. It is accountancy subject for PUC second year, chapter 6, accounting for share capital and debentures. This is Rohini Udupudi from BLDS College, Jamkandi. In my previous video, I explained about the meaning of joint stock company and features of joint stock company, why there is a need for the joint stock company. If you want to know the details of the joint stock company and their necessity to emergence, please go through my previous video. In this video, I am explaining about share capital and shares. As you know, joint stock company need a huge amount of capital. So it cannot be collected from only promoters or board of directors. So it is collected from the public or various persons. It is the collective stock. It is the collective stock from the public. ಈಗ ನಾವು ಏನೈತಿ ಅಂತಂದ್ರೆ ಶೇರ್ ಕ್ಯಾಪಿಟಲ್ ಮೀನಿಂಗ್ ನೋಡೋಣ ಅಂತ. ಇದು ಕಲೆಕ್ಟಿವ್ ಸ್ಟಾಕ್ ಅಂತ ಹೇಳಾಕತ್ತೇವಿ ಅಂತಂದ್ರೆ ಪಬ್ಲಿಕ್ನಿಂದ ಸಾರ್ವಜನಿಕರಿಂದ ಸಂಗ್ರಹಿಸಲ್ಪಟ್ಟ ಮೊತ್ತ ಅಂತ ಏನು ಹೇಳಾಕತ್ತೇವಿ ಅಂತಂದ್ರೆ ಈಗ ಅದರ ಡೆಫಿನೇಷನ್ ನೋಡೋಣ ಅಂತ. ವಾಟ್ ಈಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿ ಮೊದಲಿಗೆ ನಾ ಏನು ಕೀವರ್ಡ್ಸ್ ಅದಾವಲ್ಲ ಅವ್ನು ಇದು ಮಾಡ್ಕೊತ ಹೋಗಾಕತ್ತೇನೆ. ಸ್ವಲ್ಪ ಅದ್ರ ಕಡೆ ಲಕ್ಷ್ಯ ಇಡ್ರಿ. ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ದಿಸ್ ಡೆಫಿನೇಷನ್. ಓಕೆ, ದ ಅಮೌಂಟ್ ಕಲೆಕ್ಟೆಡ್ ಬೈ ದ ಕಂಪ್ನಿ. The amount collected by the company from the public towards its capital collectively known as share capital. Okay, so ಅಮೌಂಟ್ ಕಲೆಕ್ಟ್ ಮಾಡಾಕತ್ತೇವಿ, ಮೊತ್ತವನ್ನು ಸಂಗ್ರಹ ಮಾಡಾಕತ್ತೇವಿ. ಯಾರು ಮಾಡಾಕತ್ತಾರ? ಕಂಪ್ನಿ ಮಾಡಾಕತ್ತೈತಿ. ಫ್ರಮ್ ವೇರ್? ಫ್ರಮ್ ದ ಪಬ್ಲಿಕ್. ಫಾರ್ ವಾಟ್? ಆ್ಯಸ್ ಅ ಕ್ಯಾಪಿಟಲ್, ನಾಟ್ ಟು ಎನಿ ಡೊನೇಷನ್ ಆರ್ ಫೀ. ಪಬ್ಲಿಕ್ ಕಡೆಯಿಂದ ದುಡ್ಡು ತಗೊಳಕತ್ತಾರ ಅಂತಂದ್ರೆ ಫೀಗಲ್ಲ, ಡೊನೇಷನ್ಗೆ ಅಲ್ಲ. ಓಕೆ, ಏನಂತ ತಗೊಳಕತ್ತಾರ? ಆ್ಯಸ್ ಅ ಕ್ಯಾಪಿಟಲ್. ಏನಂತ ತೊಗೊಳಕತ್ತಾರ ಅವರು? ಕ್ಯಾಪಿಟಲ್ ಅಂತ ಹೇಳಿ ತೊಗೊಳಕತ್ತಾರ. ಅದನ್ನು ಕಲೆಕ್ಟಿವ್ ಅಮೌಂಟನ್ನು ಏನಂತ ಕರಿತೇವೆ ನಾವು? ಶೇರ್ ಕ್ಯಾಪಿಟಲ್ ಅಂತ ಹೇಳಿ ಕರೆಯಾಕತ್ತೇವಿ. ಸೊ ಕಂಪ್ನಿ ಈಸ್ ಕಲೆಕ್ಟಿಂಗ್ ದ ಅಮೌಂಟ್ ಫ್ರಾಮ್ ದ ಪಬ್ಲಿಕ್ ಟುವರ್ಡ್ಸ್ ಇಟ್ಸ್ ಕ್ಯಾಪಿಟಲ್ ಟು ಫುಲ್ಫಿಲ್ ಇಟ್ಸ್ ರಿಕ್ವೈರ್ಮೆಂಟ್. ಓಕೆ, ಟು ಫುಲ್ಫಿಲ್ ಇಟ್ಸ್ ರಿಕ್ವೈರ್ಮೆಂಟ್, ಅದರ ಅವಶ್ಯಕತೆಯನ್ನು ಪೂರೈಸಾಕ ಆ್ಯಸ್ ಅ ಕ್ಯಾಪಿಟಲ್ ಅಂತ ಹೇಳಿ ತೊಗೊಳಕತ್ತೈತಿ. ಕಲೆಕ್ಟಿವ್ಲಿ ಅದನ್ನು ಶೇರ್ ಕ್ಯಾಪಿಟಲ್ ಅಂತ ಹೇಳಿ ಕರೆಯಾಕತ್ತೇವಿ. ಕಲೆಕ್ಟಿವ್ಲಿ ಶೇರ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೇವಿ. ಓಕೆ, ದ ಅಮೌಂಟ್ ಕಲೆಕ್ಟೆಡ್ ಬೈ ದ ಕಂಪ್ನಿ ಫ್ರಾಮ್ ದ ಪಬ್ಲಿಕ್ ಟುವರ್ಡ್ಸ್ ಇಟ್ಸ್ ಕ್ಯಾಪಿಟಲ್ collectively is known as share capital. Therefore, it is nothing but the common stock. It is nothing but the common stock collected by the company from various persons as a capital. ಬೇರೆ ಬೇರೆ ವ್ಯಕ್ತಿಗಳಿಂದ ಅಂತಂದ್ರೆ ಇಂಡಿವಿಜುವಲ್ಸ್ ಇರಬಹುದು, ಇನ್ಸ್ಟಿಟ್ಯೂಷನ್ಸ್ ಇರಬಹುದು, ಬ್ಯಾಂಕ್ಸ್ ಇರಬಹುದು, ಪಾರ್ಟ್ನರ್ಶಿಪ್ ಫರ್ಮ್ ಇರಬಹುದು, ಯಾವುದೋ ಫೈನಾನ್ಷಿಯಲ್ ಫರ್ಮ್ ಇರಬಹುದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರಬಹುದು. ವೇರಿಯಸ್ ಪರ್ಸನ್ಸ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಹೂಡಿಕೆಯನ್ನು ಮಾಡುವ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನಲ್ಲ ಅವಾಗ ನಾವು ಪರ್ಸನ್ ಅಂತ ಹೇಳಿ ಕರೆಯಾಕತ್ತೇವಿ. ದಟ್ ಈಸ್ ಪಬ್ಲಿಕ್ ಅಂತ ಹೇಳ್ತೇವಿ. ಟುವರ್ಡ್ಸ್ ದ ಕ್ಯಾಪಿಟಲ್, ಇಟ್ ಈಸ್ ನಥಿಂಗ್ ಬಟ್ ದ ಕಾಮನ್ ಸ್ಟಾಕ್. ಕಾಮನ್ ಸ್ಟಾಕ್ ಇದಕ್ಕೆ ಕಂಪ್ನಿಯಿಂದ ಕಲೆಕ್ಟ್ ಮಾಡಿದ್ದೈತಿ ಆ್ಯಸ್ ಅ ಕ್ಯಾಪಿಟಲ್. ಅದನ್ನು ನಾವು ಶೇರ್ ಕ್ಯಾಪಿಟಲ್ ಅಂತ ಹೇಳಾಕತ್ತೇವಿ. ದೆನ್ ವಾಟ್ ಈಸ್ ಶೇರ್? ಶೇರ್ ಕ್ಯಾಪಿಟಲ್ ಆಯಿತು. ದೆನ್ ವಾಟ್ ಈಸ್ ಶೇರ್? ಇಟ್ ಈಸ್ ದ ಪಾರ್ಟ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಓಕೆ, ಏನು ಕಲೆಕ್ಟಿವ್ ನಮ್ಮದು ಫಂಡ್ ಐತಲ್ಲ ಅದನ್ನು ಏನು ಮಾಡ್ತೇವಿ ಅಂತಂದ್ರೆ ನಾವು ಡಿವೈಡ್ ಮಾಡ್ತೇವಿ ಇನ್ ಈಕ್ವಲ್ ಡಿನಾಮಿನೇಷನ್. ಒಳಗೆ ಅದನ್ನು ನಾವು ಡಿವೈಡ್ ಮಾಡ್ತೇವೆ.
ಡಿವೈಡ್ ಮಾಡಿ ಅದನ್ನು ಕಲೆಕ್ಟ್ ಮಾಡಾಕತ್ತೇವಿ ಇಂಡಿವಿಜುವಲಿ. ಈಸ್ ಇಂಡಿವಿಜುವಲ್ ಯೂನಿಟ್ ಏನೈತಲ್ಲ ಇದು ಶೇರ್ ಅಂತ ಹೇಳಿ ಕರೆಸ್ಕೊಳಕತ್ತೈತೆ ನಮ್ಮ ಇಂಡಿವಿಜುವಲ್ ಯೂನಿಟ್ ಏನದಾವಲ್ಲ ಇವು ಶೇರ್ ಅಂತ ಹೇಳಿ ಕರೆಸ್ಕೊಳಕತ್ತಾವ. ಸೊ let us look at the definition which is given by the Companies Act 1956 section 2 subsection 46. A share is the share in the capital of the company. Share is the share in the capital of the company. ಕಂಪನಿಯ ಬಂಡವಾಳದಲ್ಲಿ ಇರತಕ್ಕಂತಹ ಒಂದು ಭಾಗವನ್ನು ಶೇರ್ ಅಂತ ಕರಿತೇವೆ ಅಂತ ಹೇಳಿ ಹೇಳಕತ್ತಾರ. ಓಕೆ, ಶೇರ್ ಈಸ್ ಅ ಶೇರ್ ಇನ್ ದ ಕ್ಯಾಪಿಟಲ್ ಆಫ್ ದ ಕಂಪನಿ ಅಂತ ಹೇಳಿ ಹೇಳ್ತಾರೆ. ಕಂಪನಿಯ ಬಂಡವಾಳದಲ್ಲಿ ಇರತಕ್ಕಂತಹ ಒಂದು ಭಾಗ ಅಂತ ಹೇಳಿ ಹೇಳಕತ್ತೇವಿ. ದ ಟೋಟಲ್ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪ್ನಿ ಈಸ್ divided into units of a small denomination that each unit is known as share. ಒಂದು ಈಕ್ವಲ್ ಇದ್ರೊಳಗೆ ನಾವೇನು ಮಾಡಾಕತ್ತೇವಿ, ಇಫ್ ಐ ರಿಕ್ವೈರ್ 100 ರೂಪಿ ಆ್ಯಸ್ ಶೇರ್ ಕ್ಯಾಪಿಟಲ್, ಟೋಟಲ್ ನನ್ನ ರಿಕ್ವೈರ್ಮೆಂಟ್ ಐತಿ 100 ರೂಪಿ. ಅದನ್ನು ನಾ ಏನು ಮಾಡ್ತೀನಿ ಅಂತಂದ್ರೆ ಈಕ್ವಲ್ ಡಿನಾಮಿನೇಷನ್ ಒಳಗೆ ಡಿವೈಡ್ ಮಾಡ್ತೀನಿ. ಓಕೆ, ಡಿವೈಡ್ ಮಾಡ್ತೀನಿ. ಈಕ್ವಲ್ ಇದ್ರೊಳಗೆ 10 ರೂಪಿ ಇರ್ಬೋದು, 20 ಇರ್ಬೋದು, 50 ಇರ್ಬೋದು. ಓಕೆ, 50 ಮಾಡಿದ್ರಿ ಇಬ್ಬರ ಕಡೆಯಿಂದ ತೊಗೊಳಕತ್ತೀರಿ, 20 ಮಾಡಿದ್ರಿ 5 ಮೆಂಬರ್ಸ್ ಕಡೆ ತೊಗೋತೀರಿ, 10 ಮಾಡಿದ್ರಿ ಅಂದ್ರೆ 10 ಪರ್ಸನ್ಸ್ ಕಡೆಯಿಂದ ತೊಗೊಳಕತ್ತೀರಿ. ಆದರೆ ನನ್ನ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗ್ತೈತಿ 100. ಅದನ್ನು ಈಕ್ವಲ್ ಡಿನಾಮಿನೇಷನ್ ಒಳಗೆ ನಾನು ಡಿವೈಡ್ ಮಾಡಾಕತ್ತೇನೆ ಅಷ್ಟ. ಓಕೆ, ಸ್ಮಾಲ್ ಯೂನಿಟ್ಸ್ ಮಾಡಾಕತ್ತೇನೆ. ಅದನ್ನು ಮಾಡಿ ಪಬ್ಲಿಕ್ ಕಡೆಯಿಂದ ಹಣವನ್ನು ರೇಸ್ ಮಾಡಾಕತ್ತೀನಿ. ಐ ಆಮ್ ರೇಸಿಂಗ್ ದ ಕ್ಯಾಪಿಟಲ್ ಫ್ರಮ್ ದ ಪಬ್ಲಿಕ್. ಶೇರ್ therefore share represents a unit into which capital of the company is divided. The capital of the company is divided ಅಂತ ಹೇಳಿ ಹೇಳ್ತೇವೆ. ಡೆಫಿನೇಷನ್ ನಿಮಗೆ ಯಾವ್ದು ಈಸಿ ಆಗ್ತೈತಿ ಅಲ್ಲೇ ಅದು ಮಾಡ್ಕೋರಿ. ಶೇರ್ ಕ್ಯಾಪಿಟಲ್ ಕಾತು, ಆಮೇಲೆ ಶೇರ್ ಕಾತು, ಇದು ಒಂದೈತಿ. ಇದ್ರೊಳಗೆ 1 2 ಇದ್ರೊಳಗೆ 1 2 and 3 whichever easier for you to remember ಅದನ್ನು ಫಾಲೋ ಅಪ್ ಮಾಡ್ಕೊರಿ ನೀವಲ್ಲ. ಓಕೆ, ದೆನ್ ದಿಸ್ ಶೇರ್ ಕ್ಯಾಪಿಟಲ್ ಹ್ಯಾವ್ ಡಿಫ್ರೆಂಟ್ ಫೇಸಸ್. ದಿಸ್ ಶೇರ್ ಕ್ಯಾಪಿಟಲ್ ಹ್ಯಾವ್ ಡಿಫ್ರೆಂಟ್ ಫೇಜಸ್ ಆರ್ ಡಿವಿಷನ್ಸ್. ಬೇರೆ ಬೇರೆ ಡಿವಿಷನ್ ಅದಾವ, ವಿಭಾಗಗಳದಾವ. ಓಕೆ, ಆ ವಿಭಾಗಗಳನ್ನ ಈಗ ನಾವು ಡಿಸ್ಕಷನ್ ಮಾಡೋಣ ಅಂತ. ಡಿಫ್ರೆಂಟ್ ಫೇಜಸ್ ಆಫ್ ಶೇರ್ ಕ್ಯಾಪಿಟಲ್. ವಿ ಹ್ಯಾವ್ ಆಥರೈಸ್ಡ್ ಕ್ಯಾಪಿಟಲ್, issued capital, subscribed capital, called up capital, paid up capital. Okay, we are going to discuss them one by one. First is authorized capital. It is the authorization given by the company registrar at the time of the incorporation of the company. Authorized capital ಅಂತಂದ್ರೆ ರಿಜಿಸ್ಟ್ರಾರ್, ಕಂಪ್ನಿ ರಿಜಿಸ್ಟ್ರಾರ್ ಏನು ಮಾಡ್ಯಾನ ಅಂತಂದ್ರೆ ಇನ್ಕಾರ್ಪೊರೇಷನ್ ಆಫ್ ದ ಕಂಪ್ನಿ ಟೈಮ್ನಾಗ ಪರ್ಮಿಷನ್ ಕೊಟ್ಟಾನವ. ನಿಮಗೆ ಪರ್ಮಿಷನ್ ಕೊಟ್ಟಾನ ಟು ರೇಸ್ ದ್ಯಾಟ್ ಮಚ್ ಆಫ್ ಕ್ಯಾಪಿಟಲ್. ದ್ಯಾಟ್ ಮಚ್ ಆಫ್ ಕ್ಯಾಪಿಟಲ್ ಅದನ್ನು ಆಥರೈಸ್ಡ್ ಕ್ಯಾಪಿಟಲ್ ಅಂತ ಹೇಳಿ ಹೇಳ್ತೇವೆ. ಅದಕ್ಕಿಂತ ₹1 ಹೆಚ್ಚಾದರೂ ಸುದೇಕ್ ಏನೈತಿ ಅಂತಂದ್ರೆ ಕಂಪ್ನಿ ರಿಜಿಸ್ಟ್ರಾರ್ ಕಡೆಯಿಂದ ಮತ್ತು ಪರ್ಮಿಷನ್ಗೆ ನೀವು ಆ ಪ್ರೊಸೆಸ್ಸಿಗೆ ಹೋಗಬೇಕಾಕತಿ. ಇಫ್ ಯು ಹ್ಯಾವ್ ಟೇಕನ್ 100 ರೂಪಿ ಪರ್ಮಿಷನ್, ಇಟ್ ಈಸ್ ದ ಆಥರೈಸ್ಡ್ ಕ್ಯಾಪಿಟಲ್ ಫಾರ್ ಯುವರ್ ಕಂಪ್ನಿ. ಯು ಕ್ಯಾನ್ ನಾಟ್ ರೇಸ್ 101 ರೂಪಿ. ಯು ಆರ್ authorized to raise only 100, not this 1 rupee. If you want this 1 rupee, you have to go for the permission from the company registrar. Okay, ಅದಕ್ಕೆ ನಾವೇನು ಹೇಳ್ತೇವೆ ಅಂತಂದ್ರೆ authorized capital is the maximum amount of capital which a company is authorized to raise from the public by the issue of shares ಅಂತ ಹೇಳಿ ಹೇಳ್ತೇವೆ.
ಓಕೆ, ಅದಕ್ಕೆ ನಾವು ಏನು ಹೇಳಕತ್ತೇವೆ, ಇಟ್ ಈಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ದ ಕ್ಯಾಪಿಟಲ್ ಅ ಕಂಪ್ನಿ ಕ್ಯಾನ್ ರೇಸ್ ಫ್ರಮ್ ದ ಪಬ್ಲಿಕ್ ಅಂತ ಹೇಳಿ ಹೇಳ್ತೇವೆ ಬೈ ಇಶ್ಯೂಯಿಂಗ್ ದ ಶೇರ್ಸ್. Therefore, it is mentioned in the capital clause of the memorandum of association of the company. ಕಂಪಲ್ಸರಿ ನಾವು 100 ರೂಪಾಯಿ ರೇಸ್ ಮಾಡೋರದೇವಿ ಅಂತಂದ್ರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಒಳಗೆ ನಾವು ಬರೀಬೇಕು. ಐ ಥಿಂಕ್ ಯು ನೋ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್. ಓಕೆ, ಸೊ ಮೆಮೊರಂಡಮ್ ಕಂಪ್ನಿದು ಏನಿದೆ ಲೀಗಲ್ ಬುಕ್ ಐತಿ, ಅದರೊಳಗೆ ಕ್ಯಾಪಿಟಲ್ ಕ್ಲಾಸ್ ಒಳಗೆ ಕಂಪಲ್ಸರಿ ಬರಿಬೇಕಾಕತಿ. ನಮಗೆ ಇಷ್ಟರದ್ದು ಪರ್ಮಿಷನ್, ಇಷ್ಟು ಪಬ್ಲಿಕ್ ಕಡೆಯಿಂದ ನಾವು ಶೇರ್ ಕ್ಯಾಪಿಟಲನ್ನು ರೇಸ್ ಮಾಡಾಕತ್ತೇವಿ ಅಂಥೇಳಿ. ನಾಟ್ ಟು ಇನ್ವಾಲ್ವ್ ಇನ್ ಎನಿ ಆಫ್ ದ ಮ್ಯಾನಿಪ್ಯುಲೇಷನ್ಸ್. ಸೇಬಿ ಆಯ್ತು ಮತ್ತು ಕಂಪ್ನೀಸ್ ಆ್ಯಕ್ಟ್ ಆಯ್ತು ರಿಸ್ಟ್ರಿಕ್ಷನ್ ಹಾಕಿದ್ದೈತೆ ಅದಲ್ಲೇ. ಓಕೆ, ಇಟ್ ಈಸ್ ದಿಸ್ ಆಥರೈಸ್ಡ್ ಕ್ಯಾಪಿಟಲ್ ರಿಜಿಸ್ಟರ್ ಮಾಡ್ತೀರಿ ಅನ್ನೋದ್ರ ಸಂಬಂಧ ರಿಜಿಸ್ಟರ್ಡ್ ಕ್ಯಾಪಿಟಲ್ ಅಂತೂ ಕರೀತಾರ, ನಾಮಿನಲ್ ಕ್ಯಾಪಿಟಲ್ ಅಂತೂ ಕರೀತಾರ. ರಿಜಿಸ್ಟರ್ಡ್ ಕ್ಯಾಪಿಟಲ್ ಬಿಕಾಸ್ ಇಟ್ ಈಸ್ ರಿಜಿಸ್ಟರ್ಡ್, ಅದಕ್ಕೆ ನಾಮಿನಲ್ ಅಂತೂ ಕರೀತಾರ. ಸೊ ನೆಕ್ಸ್ಟ್ page of the or division of the share capital is issued capital. Issued capital, it is the part of the authorized capital. It is the part of the authorized capital which is issued to the public for subscription. It is issued to the public for subscription. Andra subscription means application ಅಪ್ಲಿಕೇಶನ್ ಬರಾಕ ನಮ್ಮ ಶೇರ್ ಕ್ಯಾಪಿಟಲ್ಗೆ ಯಾರ್ಯಾರು ಇಂಟ್ರೆಸ್ಟ್ ಅದರಿ ನಮಗೆ ಅಪ್ಲೈ ಮಾಡಿರಿ ಅಂತ ಹೇಳಿ ನಾವು ಇದನ್ನು ಮಾಡಾಕತ್ತೇವಲ್ಲ, ಇಶ್ಯೂ ಮಾಡಾಕತ್ತೇವೆ, ಪಬ್ಲಿಕ್ಕಿಗೆ ನೋಟಿಸ್ ಏನು ಕೊಡಾಕತ್ತೇವಲ್ಲ, ಅದನ್ನು ಇಶ್ಯೂಡ್ ಕ್ಯಾಪಿಟಲ್ ಅಂತ ಹೇಳಿ ಹೇಳ್ತೇವೆ. ಇಟ್ ಮೇ ಬಿ ಈಕ್ವಲ್ ಟು ದ ಆಥರೈಸ್ಡ್ ಕ್ಯಾಪಿಟಲ್. ಆಥರೈಸ್ಡ್ ಕ್ಯಾಪಿಟಲ್ಗೆ ಈಕ್ವಲ್ನೂ ಇರ್ಬೋದು. ಓಕೆ, ಆಥರೈಸ್ಡ್ ಕ್ಯಾಪಿಟಲ್ಗೆ ಈಕ್ವಲ್ನೂ ಇರಬಹುದು. ಕಂಡೀಷನ್ ಏನಿಲ್ಲ, ಅದು ಈಕ್ವಲ್ ಇರ್ಬೇಕಂತ ಹೇಳಿ. ಯೂಶ್ವಲಿ ಕಂಪ್ನಿಗಳು ಏನು ಮಾಡ್ತಾವ ಅಂತಂದ್ರೆ ಇದು ಪಾರ್ಟ್ ತೆಗಿತಾರ ಅವರಲ್ಲೇ. ನಾವೇನು ಹೇಳಕತ್ತೇವಿ, ಪಾರ್ಟ್ ತೆಗಿತೇವಿ. 100 ರೂಪಿ ಒಳಗಿಂದ 80 ರೂಪಿ ನಾ ಇಶ್ಯೂ ಮಾಡ್ತೇನೆ ಫಾರ್ ಸಬ್ಸ್ಕ್ರಿಪ್ಷನ್. ಇದನ್ನು ಇಶ್ಯೂ ಕ್ಯಾಪಿಟಲ್ ಅಂತ ಹೇಳಕತ್ತೇವಿ. ದೆನ್ ವಾಟ್ ಈಸ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್? ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂದರೆ ಏನು? ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂದರೆ ಏನು? ಇಟ್ ಈಸ್ ದ ಪಾರ್ಟ್ ಆಫ್ ದ ಇಶ್ಯೂಡ್ ಕ್ಯಾಪಿಟಲ್. ಅಂದರೆ ಇಶ್ಯೂಡ್ ಕ್ಯಾಪಿಟಲ್ದು ಇದೇನೈತಿ ಅಂತಂದ್ರೆ ಪಾರ್ಟ್ ಐತಿ. ವಿಚ್ ಈಸ್ ಸಬ್ಸ್ಕ್ರೈಬ್ಡ್ ಆರ್ ಟೇಕನ್ ಅಪ್ ಬೈ ದ ಪಬ್ಲಿಕ್. ಪಬ್ಲಿಕ್ ಕಡೆಯಿಂದ ಇದೇನು 100 ರೂಪಿ ಐತಲ್ಲ, ಅದರೊಳಗಿನ 80 ರೂಪಿಗೆ ನೀವು ಪಬ್ಲಿಕ್ಕಿಗೆ ಬಿಟ್ಟಿರಿ. ಈ ಪಬ್ಲಿಕ್ಕಿಗೆ ಹೊಳ್ಳಿ ರೆಸ್ಪಾನ್ಸಸ್ ಬಂದವ ನಮಗೆ. ಓಕೆ, ಟೇಕನ್ ಅಪ್ ಬೈ ದ ಪಬ್ಲಿಕ್ ಅಂತ ಹೇಳಾಕತ್ತೇವಿ. ರೆಸ್ಪಾನ್ಸಸ್ ಬಂದವ, ಅದನ್ನು ನಾವು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಹೇಳಾಕತ್ತೇವಿ. ಸೊ ಇಟ್ ಈಸ್ ದ ಪಾರ್ಟ್ ಆಫ್ ದ ಇಶ್ಯೂಡ್ ಕ್ಯಾಪಿಟಲ್ ವಿಚ್ ಈಸ್ ಸಬ್ಸ್ಕ್ರೈಬ್ಡ್ ಆರ್ ಟೇಕನ್ ಅಪ್ ಬೈ ದ ಪಬ್ಲಿಕ್ ಅಂತ ಹೇಳ್ತೇವೆ. ಮೀನ್ಸ್ ಫಾರ್ ವಿಚ್ ಅಪ್ಲಿಕೇಶನ್ಸ್ ಆರ್ ರಿಸೀವ್ಡ್ ಅಂತ ಹೇಳ್ತೇವೆ. ಓಕೆ, ಅದನ್ನು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತೇಳಿ ಹೇಳಾಕತ್ತೇವಿ. ದೆನ್ ವಾಟ್ ಈಸ್ ಕಾಲ್ಡ್ ಅಪ್ ಕ್ಯಾಪಿಟಲ್? ಅಪ್ಲಿಕೇಶನ್ಸ್ ಬಂದು ನಮಗೆ. ಓಕೆ, ಅಪ್ಲಿಕೇಶನ್ಸ್ ಬಂದು ನಮ್ಮ ರಿಕ್ವೈರ್ಮೆಂಟ್ ಎಷ್ಟೈತಿ? 80 ಐತಿ. ನಮಗೆ ಬಂದದ್ದು ರೆಸ್ಪಾನ್ಸಸ್ 120 ಅದಾವ. ಓಕೆ, 120 ಅದಾವ. ಸೊ ಆ್ಯಟ್ ದಟ್ ಟೈಮ್ ನಿಮ್ಮ ರಿಕ್ವೈರ್ಮೆಂಟ್ ಅಷ್ಟು ಫುಲ್ಫಿಲ್ ಮಾಡ್ಕೋತೀರಿ. 120ದವ್ರಿಗೆ ನೀವು ಇಶ್ಯೂ ಮಾಡೋಂಗಿಲ್ಲ, ಶೇರ್ಸನ್ನು ಕೊಡೋಂಗಿಲ್ಲ. ಸೊ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ದು ಏನೈತೆ ಪಾರ್ಟ್ ಅಲ್ಲ, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ದ ಪಾರ್ಟ್ ಏನೈತಲ್ಲ, ಅದನ್ನು ನಾವು ಏನಂತೇವಿ ಅಂತಂದ್ರೆ ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಹೇಳಾಕತ್ತೇವಿ. ಸೊ ದ ಪಾರ್ಟ್ ಆಫ್ ದ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ವಿಚ್ ದ ಕಂಪ್ನಿ ಹ್ಯಾಸ್ ಆ್ಯಕ್ಚುಲಿ ಕಾಲ್ಡ್ ಅಪಾನ್, ಅಂದ್ರೆ ನಾವು ರೆಸ್ಪಾನ್ಸ್ ಕೊಟ್ಟೇವೆ ಅವರಿಗೆ. ಕಾಲ್ಡ್ ಅಪಾನ್, ರೆಸ್ಪಾನ್ಸ್ ಮಾಡೇವಿ ಅಪ್ಲಿಕಂಟ್ಸಿಗೆ. ದ ಶೇರ್ಸ್ ಹೋಲ್ಡರ್ಸ್ ಟು ಪೇ ಕ್ಯಾಶ್ ಈಸ್ called as called up capital. I am repeating this. The part of the subscribed capital which the company has actually called upon the shareholders to pay cash is called as called up capital.
ಯಾರು ನಮಗೆ ರೆಸ್ಪಾನ್ಸ್ ಮಾಡಿದ್ರು, ನಮಗೆ ಅಪ್ಲೈ ಮಾಡಿದ್ರು, ಅವರಿಗೆ ನಾವು ಹಣ ತುಂಬ್ರಿ, ಶೇರ್ ಕ್ಯಾಪಿಟಲದ ಹಣ ತುಂಬ್ರಿ ಅಂಥೇಳಿ ಅಲಾಟ್ ಮಾಡ್ತೇವಲ್ಲ, ಅದನ್ನು ನಾವು ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂಥೇಳಿ ಕರಿತೇವೆ. ಅಲಾಟ್ ಮಾಡಿದ್ದನ್ನು ನಾವು ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂಥೇಳಿ ಕರೆಯಕತ್ತೇವೆ. ಇಟ್ ಇನ್ಕ್ಲೂಡ್ಸ್ ದ ಅಮೌಂಟ್ ಪೇಡ್ ಬೈ ದ ಶೇರ್ ಹೋಲ್ಡರ್ಸ್ ಫ್ರಮ್ ಟೈಮ್ ಟು ಟೈಮ್ ಆನ್ ಅಪ್ಲಿಕೇಶನ್ ಹಾಕ್ತಿರ್ಬೇಕಾದ್ರೆ, ಅಲಾಟ್ಮೆಂಟ್ ಅಂದರೆ ಅಲಾಟ್ ಮಾಡಿದ್ಮೇಲೆ ಅಂದರೆ ಕಾಲ್ಡ್ ಅಪ್ ಮೇಲೆ ಮಾಡಿದ ಮೇಲೆ, ಆ್ಯಂಡ್ ವೇರಿಯಸ್ ಕಾಲ್ಸ್. ಇದ್ರ ವೇರಿಯಸ್ ಕಾಲ್ಸ್ ಇಫ್ ಯು ಹ್ಯಾವ್ ಫೇಸ್ ವ್ಯಾಲ್ಯೂ ಆಫ್ 10 ರೂಪಿ, 10 ರೂಪಿದ ಒಂದು ಶೇರ್ ಡಿನಾಮಿನೇಷನ್ ಮಾಡಿರಿ ಅಂತೇಳಿ ಆಗಲೇ ಎಕ್ಸಾಂಪಲ್ ಒಳಗೆ ನಾವು ಮಾಡಿದ್ದೀವಿ ಅಂತಂದ್ರೆ, ಈ 10 ರೂಪಿನೂ ಒಮ್ಮೆ ಕಲೆಕ್ಟ್ ಮಾಡೋದಿಲ್ಲ. ಅದನ್ನೇನು ಮಾಡ್ತಾರೆ ಅಂದ್ರೆ ಅಪ್ಲಿಕೇಶನ್ ಜೋಡಿ 2 ರೂಪಿ, ಐ ಆಮ್ ಗಿವಿಂಗ್ ದ ಎಕ್ಸಾಂಪಲ್, ಇಟ್ ಈಸ್ ದ ಎಕ್ಸಾಂಪಲ್, ಜಸ್ಟ್ ಎಕ್ಸಾಂಪಲ್ ಐತಿ. 2 ರೂಪಿ ಐತಿ. ಅಲಾಟ್ಮೆಂಟ್ ಜೋಡಿ ಏನೈತಿ ಅಂತಂದ್ರೆ 3 ರೂಪಿ ಐತಿ. ಆಮೇಲೆ ಏನೈತಿ, ಫಸ್ಟ್ ಕಾಲ್, ಸೆಕೆಂಡ್ ಕಾಲ್ ಆ್ಯಂಡ್ ಥರ್ಡ್ ಕಾಲ್ ಅಂತ ಹೇಳಿ ಮಾಡ್ತೇವೆ. ಓಕೆ, ಅದನ್ನೇನೈತಿ ಅಂತಂದ್ರೆ 2 ರೂಪಿ 1 ರೂಪಿ ಅಂತ ಇಟ್ಕೊತೇವೆ. 10 ರೂಪಾಯಿ 10 ರುಪೀಸ್ ನಾವು ಕಲೆಕ್ಟ್ ಮಾಡಾಕತ್ತೇವೆ. ಆದ್ರೆ ಒಮ್ಮೆ ಮಾಡಾಕತ್ತಿಲ್ಲ, ಅದನ್ನು ಸ್ಪ್ಲಿಟ್ ಮಾಡೇವಿ. ಅದನ್ನು ಅಪ್ಲಿಕೇಶನ್ ಜೋಡಿ ತೊಗೊಳಕತ್ತೇವಿ, ಅಲಾಟ್ಮೆಂಟ್ ಮೇಲೆ ತೊಗೊಳಕತ್ತೇವಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಥರ್ಡ್ ಕಾಲ್ ಮೇಲೆ ನಾವು ಕಲೆಕ್ಟ್ ಮಾಡಾಕತ್ತೇವಿ. ಅದನ್ನು ನಾವು ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಏನಂತೇವೆ ನಾವು? ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಹೇಳಿ ಕರೆಯಾಕತ್ತೇವಿ. ವೆನ್ ದ ರೆಸ್ಪಾನ್ಸ್ ಈಸ್ ಗಿವನ್ ವಿತ್ ದ ಕ್ಯಾಶ್ ಆರ್ ಆ್ಯಕ್ಚುಲಿ ಪೇಡ್ ಬೈ ದ ಶೇರ್ ಹೋಲ್ಡರ್ಸ್, ದ್ಯಾಟ್ ಕ್ಯಾಪಿಟಲ್ ಈಸ್ ಕಾಲ್ಡ್ ಆಸ್ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಹೇಳಿ ಹೇಳ್ತೇವೆ. ಆಯ್ತಾ? When the response or cash paid by the shareholders is accumulated, that amount is called as paid up capital ಅಂತ ಹೇಳ್ತೇವೆ. It is that part of the called up capital which is actually paid, actually pay ಮಾಡ್ಯಾರ ಅವರು by the shareholders ಅಂತ ಹೇಳಿ ಹೇಳ್ತೇವೆ. ಓಕೆ, ಅದು ಪೇಡ್ ಅಪ್ ಕ್ಯಾಪಿಟಲ್ ಅಂತ ಹೇಳಿ ಹೇಳಾಕತ್ತೇವೆ. ಆಗಳಿದ ಒಂದು ಎಕ್ಸಾಂಪಲ್ ಒಳಗೆ, ಇಫ್ ಎನಿ ಒನ್ ಆಫ್ ದ ಶೇರ್ ಹೋಲ್ಡರ್ ಈಸ್ ಅನೇಬಲ್ ಟು ಪೇ ಹೀಸ್ ಕಾಲ್ ಅಮೌಂಟ್, ಅಂದರೆ ಇದೇನು 10 ರೂಪಿ ಇತ್ತು, ಅದರೊಳಗಿಂದ 2 ರೂಪಿ ಕೊಟ್ಟಾನವ, 3 ರೂಪಿನೂ ಕೊಟ್ಟಾನ. ಆದರೆ ಇದೇನು ಫಸ್ಟ್ ಸೆಕೆಂಡ್ ಥರ್ಡ್ ಕಾಲ್ದ 2, 1 ಇತ್ತಲ್ಲ, ಇದರೊಳಗೆ ಯಾವುದೋ ಒಂದು ಅಮೌಂಟಾಗಿ ಕೊಡೋಕ್ಕಾಗಲಿಲ್ಲ. ಅದನ್ನು ನಾವೇನಂತೇವಿ ಅಂತಂದ್ರೆ ಅನ್ಕಾಲ್ಡ್ ಮನಿ, ಕಾಲ್ ಇನ್ ಅರಿಯರ್ಸ್ ಅಂತ ಹೇಳಿ ಕರಿತೇವೆ ನಾವು. ಅದನ್ನೇನಂತ ಹೇಳ್ತೇವೆ? ಕಾಲ್ ಇನ್ ಅರಿಯರ್ಸ್ ಅಂತ ಹೇಳಿ ಹೇಳ್ತೇವೆ. ಟೋಟಲಿ ಅದು ಪೇ ಆಗಿರಂಗಿಲ್ಲ, ಅದಕ್ಕೆ ಕಾಲ್ ಇನ್ ಅರಿಯರ್ಸ್ ಅಂತ ಹೇಳಿ ಕರೆಯಾಕತ್ತೇವಿ. ಓಕೆ, ಇಟ್ ಈಸ್ ದ ಫೇಸಸ್ ಆಫ್ ಶೇರ್ ಕ್ಯಾಪಿಟಲ್. ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ವಿಲ್ explain about the types of shares, that is equity and preference. Please like, share, subscribe my channel to know more about the types of shares. Thank you.